ಈ ಲಕ್ಷ್ಮಣನ ವೈರಾಗ್ಯ ಎಷ್ಟು ಅದ್ಭುತ! ಏನದು ಬ್ರಹ್ಮದೇವರು ಕೊಟ್ಟ ವರ, ಅದರ ಪ್ರಭಾವ ಏನು, ನಾರಾಯಣನ ಅನುಗ್ರಹ ಏನು, ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಏನು ಶೇಷದೇವರ ಮೇಲೆ. ಇದು ಅವರ ವೈರಾಗ್ಯದ ಒಂದು ಸಣ್ಣ ಝಲಕ್. ಅವರಿಗಿರುವ ಜ್ಞಾನ, ಅವರಿಗಿರುವ ಬಲ ಕೇಳಿದಿರಿ, ಎಂಥ ಬಲ! ಲಕ್ಷ್ಮಣ ತೋರಿಸಿದ ಪರಾಕ್ರಮವೂ ರಾಮಾಯಣದಲ್ಲಿ ಅದ್ಭುತವಾದ ವರ್ಣನೆ ಇದೆ. ಎಂಥೆಂಥ ಶತ್ರುಗಳನ್ನು ಯಾವ ರೀತಿ ಯುದ್ಧದಲ್ಲಿ ಸೋಲಿಸಿದ್ದು, ಸಂಹಾರ ಮಾಡಿದ್ದು. ಮಹಾಬಲ ಇದೆ, ವೈರಾಗ್ಯವೂ ಹಾಗೇ ಇದೆ, ಜ್ಞಾನವೂ ಹಾಗೇ ಇದೆ. ಇವತ್ತು ಯಾರೇ ಪಾಠ ಪ್ರವಚನಗಳನ್ನು ಮಾಡಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕು. ಶೇಷದೇವರೇ ಒಳಗೆ ನಿಂತು ಪಾಠ ಪ್ರವಚನಗಳನ್ನು ಮಾಡಿಸುವರು. ಶೇಷವು ವ್ಯಾಖ್ಯಾನ ಗೋಚರಂ. ವ್ಯಾಖ್ಯಾನ ಪಾಠ ಪ್ರವಚನಗಳನ್ನು ಮಾಡಿಸುವ ಆ ತಿಳುವಳಿಕೆಯನ್ನು ಕೊಡುವವರೇ ಶೇಷದೇವರು. ಮಹಾಭಾರತಾದಿ ಸಚ್ಚಾಸ್ತ್ರಗಳ ಜ್ಞಾನ ನಮಗಾಗುವಂತೆ ಮಾಡುವವರೇ ಆ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆಗಳೇ ಶೇಷದೇವರು. ಪ್ರತಿಯೊಬ್ಬ ಜೀವತ್ವವನ್ನು ಕೊಟ್ಟು ಅವನಿಗೆ ಅಸ್ತಿತ್ವವನ್ನು ನೀಡುವಂತಹ ಮಹಾನುಭಾವರೇ ಶೇಷದೇವರು. ಅಂತಹ ಶೇಷದೇವರ ವ್ಯಕ್ತಿತ್ವವಿದೆ. ಭಕ್ತಿ ಶ್ರೀರಾಮಚಂದ್ರನಲ್ಲಿ ಲಕ್ಷ್ಮಣದೇವರು ಮಾಡುವಂತಹ ಭಕ್ತಿಗೆ ಇನ್ನೇನು ಉದಾಹರಣೆ ಕೊಡುವುದಕ್ಕೆ ಸಾಧ್ಯ ಇದೆ? ನೆರಳು ಸರಿಯಾದ ಉದಾಹರಣೆ ಆಗತ್ತೋ ಆಗೋದಿಲ್ವೋ ಗೊತ್ತಿಲ್ಲ. ನೆರಳಿನಂತೆ ಶ್ರೀರಾಮಚಂದ್ರನ ಬೆನ್ನು ಹತ್ತಿ ಸೇವೆಯನ್ನು ಮಾಡಿದಂತಹ ವ್ಯಕ್ತಿ, ಹೆಜ್ಜೆ ಹೆಜ್ಜೆಗೆ ಸ್ಥಿತ ಮುಚ್ಚಲಿತ ಪ್ರಜಾತಾಂ ಹೇಳಿದಂತೆ ನಿಂತರೆ ನಿಲ್ಲುವವ, ನಡೆದರೆ ನಡೆಯುವವ, ಕುಳಿತರೆ ಕೂಡುವವ, ಅಷ್ಟು ಪರಿಯಾಗಿ ಹಿಂಬಾಲಿಸಿ ಅವನ ಸೇವೆಯನ್ನು ಮಾಡಿದ. ಏನು ಕೆಲಸ ಇತ್ತು ಲಕ್ಷ್ಮಣನಿಗೆ? ಕರಾರಿತ್ತ ಅರಣ್ಯಕ್ಕೆ ಹೋಗಬೇಕು ಅಂತ ಇಲ್ಲ. ಶ್ರೀರಾಮಚಂದ್ರನ ಮೇಲಿನ ಭಕ್ತಿ, ಪ್ರೀತಿ, ವಿಶ್ವಾಸ, ಅದು ಭ್ರಾತೃಪ್ರೇಮ ಮಾತ್ರ ಅಲ್ಲ, ಭ್ರಾತೃಪ್ರೇಮವೂ ಹೌದು, ಗುಣವಂತಿಕೆಯ ಪ್ರೇಮವೂ ಹೌದು, ಭಗವಂತನಲ್ಲಿರುವ ಭಕ್ತಿಯೂ ಹೌದು. ಸಾಕ್ಷಾತ್ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ, ಮಹಾವಿಷ್ಣು ಸರ್ವೋತ್ತಮನಾದ ದೇವರು ಅನ್ನುವ ಭಕ್ತಿ ಇದೆ. ಅವನಲ್ಲಿರುವ ಗುಣವಂತಿಕೆಯನ್ನು ಕಂಡು ಪ್ರೀತಿ ಇದೆ. ಶ್ರೀರಾಮಚಂದ್ರ ದೇವರು ಅಂತನ್ನುವುದು ಒಂದಾದರೆ ಗುಣಗಳ ಸಾಕಾರ ಮೂರ್ತಿ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ರಾಮಾಯಣ ಹೊರಟದ್ದೇ ಹಾಗೆ. ಅದ್ಯಾರು ದಶರಥನ ಮಗ ಅಂತ ಹುಡುಕಲು ಹೊರಟದ್ದಲ್ಲ. ಇಡೀ ಜಗತ್ತಿನಲ್ಲಿ ಅತ್ಯಂತ ಗುಣವಂತನಾದ ವ್ಯಕ್ತಿ ಯಾರು ಅಂತ ಹುಡುಕಾಟ ಮಾಡಿದಾಗ ಸಿಕ್ಕದ್ದು ಶ್ರೀರಾಮಚಂದ್ರ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಅಂತಹ ಗುಣವಂತಿಕೆಯ ಸಾಕಾರ ಮೂರ್ತಿ ಅಂತನಿಸಿಕೊಂಡ, ನಿರ್ದೋಷತೆಯ ಸಾಕಾರ ಮೂರ್ತಿ ಅಂತನಿಸಿಕೊಂಡ ಶ್ರೀರಾಮಚಂದ್ರನ ಬಗ್ಗೆ ಇರುವಂತಹ ಪ್ರೀತಿ, ಭಕ್ತಿ, ವಿಶ್ವಾಸಗಳು. ಅವನಿದ್ದದ್ದೇ ರಾಜ್ಯ, ಅವನು ನುಡಿದದ್ದೇ ವೇದ, ಅವನು ನಡೆದದ್ದೇ ಸಂವಿಧಾನ ಅನ್ನುವ ರೀತಿಯಲ್ಲಿ ಶ್ರೀರಾಮಚಂದ್ರನನ್ನು ಹಿಂಬಾಲಿಸಿದ, ಅವನ ಆಜ್ಞೆಯನ್ನು ಪರಿಪಾಲಿಸಿದ, ಧರ್ಮಕ್ಕಾಗಿ ಹೋರಾಟ ಮಾಡಿದ, ಅನ್ಯಾಯ ಮಾಡುವಂತಹ, ಅಧರ್ಮ ಮಾಡುವಂತಹ ಜನರನ್ನು ಸದೆಬಡಿಯುವುದಕ್ಕಾಗಿ ಶ್ರೀರಾಮಚಂದ್ರನಿಗೆ ಬಾಹುಬಲನಾಗಿ ನಿಂತು, ಅವನ ಸೇವಕನಾಗಿ ನಿಂತು, ಬಲಗೈ ಬಂಟನಾಗಿ ನಿಂತು ಅವನ ಸೇವೆಯನ್ನು ಮಾಡಿದ. ಇದು ಅವನಲ್ಲಿರುವ ಭಕ್ತಿ, ಅವನಲ್ಲಿರುವಂತಹ ತ್ಯಾಗ. ಸೀತೆಯನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದ. ಶ್ರೀರಾಮಚಂದ್ರನ ಬಗ್ಗೆ ಹೇಳುವುದಕ್ಕೆ ಲಕ್ಷ್ಮಣದೇವರಿಗೂ ಸಾಧ್ಯ ಇಲ್ಲ, ನಾವೇನು ಹೇಳೋದು. ಆದರೆ ವ್ಯವಹಾರದ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ಸೀತೆಯನ್ನು ಕರೆದುಕೊಂಡು ಬಂದರೆ ಊರ್ಮಿಳೆಯನ್ನು ಪರಿತ್ಯಾಗ ಮಾಡಿ ಬಂದವ ಲಕ್ಷ್ಮಣ. ಶ್ರೀರಾಮಚಂದ್ರನಲ್ಲಿ ಅಷ್ಟು ಭಕ್ತಿ. ಅಂತಹ ಶ್ರೀರಾಮಚಂದ್ರನ ಪರಮಭಕ್ತನಾಗಿ, ಪರಮವಿರಕ್ತನಾಗಿ, ಮಹಾಜ್ಞಾನಿಯಾಗಿ, ಜ್ಞಾನಪ್ರದನಾಗಿ, ಧರ್ಮದಲ್ಲಿ, ತ್ಯಾಗದಲ್ಲಿ ನಿರಂತರವಾದ ಆಸಕ್ತಿಯನ್ನು ಇಟ್ಟುಕೊಂಡಂತಹ ಒಂದು ಶುದ್ಧವಾದ, ಅನುಕರಣೀಯವಾದಂತಹ ವ್ಯಕ್ತಿತ್ವವನ್ನು ಪಡೆದ ಮಹಾನುಭಾವನೆ ಲಕ್ಷ್ಮಣ. ಅವನೇ ಶೇಷ. ಸಕಲ ಶಾಸ್ತ್ರಗಳಿಗೆ ಪ್ರವರ್ತಕನಾದ ನರ ಅವನೇ ಶೇಷ. ಮಹಾಬಲಶಾಲಿಯೂ ಆಗಿ, ಮಹಾವಿದ್ಯಾವಂತನೂ ಆಗಿ, ವಿದ್ಯಾಪ್ರದನೂ ಆಗಿ, ಶ್ರೀಕೃಷ್ಣ ಪರಮಾತ್ಮನ ಅಣ್ಣನಾಗಿ ನಿಂತಹ ಬಲರಾಮ ಅವನೂ ಶೇಷ. ಸಾಂಬನ ವಿವಾಹದ ಸಂದರ್ಭದಲ್ಲಿ ಕೌರವರು ಸಾಂಬನನ್ನು ಕಟ್ಟಿ ಹಾಕಿದರೆ ಬಿಡಿಸಿಕೊಂಡು ಬರಬೇಕೆಂಬ
ಬಲರಾಮನ ಮಾತನ್ನು ಕೇಳದಾಗ ಹಸ್ತಿನಾವತಿಗೆ ನೇಗಲ ಹಾಕಿ ಹಸ್ತಿನಾವತಿಯನ್ನೆಯೇ ಎಳೆದು ನದಿಯಲ್ಲಿ ಮುಳುಗಿಸ್ತೇನೆ ಅಂತ ಹೊರಟ ಮಹಾಬಲಶಾಲಿಗಳು ಬಲರಾಮದೇವರು. ಗದಗದ ನಡಗಿ ಬಿಡುತ್ತಾನೆ ದುರ್ಯೋಧನ. ಕಾಲಿಗೆ ಬಿದ್ದು ವೈಭವದಿಂದ ಮದುವೆ ಮಾಡಿಕೊಡ್ತೇನೆ, ಕರೆದುಕೊಂಡು ಹೋಗು ಸಾಂಬನನ್ನು ಅಂತ ಕೊಟ್ಟು ಕಳಿಸಿದ. ಕೃಷ್ಣನ ಮಗನಾದ ಸಾಂಬನನ್ನು ಕಟ್ಟಿ ಹಾಕಿದಾಗ ಬಲರಾಮದೇವರು ಮಾಡಿದ ಶಿಕ್ಷೆ. ವಿಹಾರ ಮಾಡಬೇಕು ಅಂತ ಹೊರಟು ಯಮುನಾದೇವಿಯನ್ನು ನಾನು ವಿಹಾರ ಮಾಡುವ ಸ್ಥಳಕ್ಕೆ ನೀ ಬಾ ಅಂತ ಕರೀತಾರೆ. ನದಿ ಇದ್ದಲ್ಲಿ ನಾನು ವಿಹಾರಕ್ಕೆ ಬರೋದಿಲ್ಲ, ನಾನು ನನ್ನ ಪತ್ನಿಯ ಜೊತೆಗೆ ವಿಹಾರ ಮಾಡುವ ಸ್ಥಳಕ್ಕೆ ನೀನು ಬಂದು ಹರಿಯಬೇಕು ಅಂತ ನದಿಯನ್ನು ಕರೆದರೆ ಬಾರದಾಗ ನೇಗಲ ಹಿಡಿದು ಎಳೆದು ನದಿಯನ್ನೇ ತಾವಿದ್ದಲ್ಲಿಗೆ ಡೈವರ್ಟ್ ಮಾಡಿಕೊಂಡವರು. ಎಷ್ಟೋ ದಿನಗಳ ಕಾಲುವೆ ಮಾಡುವ ಪ್ರಯತ್ನದಿಂದ ಅಲ್ಲ, ಸರಕಾರಿ ಕಾಮಗಾರಿಯಿಂದ ಅಲ್ಲ, ತಮ್ಮ ಮಹಾಬಲದಿಂದ ಯಮುನೆಯನ್ನು ಈಚೆಗೆ ಎಳೆದಂತಹ ಮಹಾನುಭಾವರು ಬಲರಾಮದೇವರು. ಅಂತಹ ಬಲ, ಅಂತಹ ಜ್ಞಾನ, ಗದಾವಿದ್ಯೆಯನ್ನು ಅನೇಕರಿಗೆ ಉಪದೇಶ ಮಾಡಿದವರು. ಇಂತಹ ಬಲಶಾಲಿಗಳಾದ, ವಿರಕ್ತರಾದ, ಇಡೀ ಜಗತ್ತನ್ನೇ ಧಾರಣೆ ಮಾಡಿದ ಸಕಲ ಜೀವರಿಗೆ ಅಭಿಮಾನಿಗಳಾದಂತಹ ಆ ಶೇಷದೇವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಬೇಕು. ಯಥೋಚಿತವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳು, ಪಾಠ ಪ್ರವಚನ ಮಾಡುವ ಸೌಭಾಗ್ಯ ಇವುಗಳನ್ನು ಶೇಷದೇವರು ನಮ್ಮೆಲ್ಲರಿಗೆ ಕರುಣಿಸಲಿ. ಅವರಲ್ಲಿರುವ ಗುಣದೊಳಗಿನ ಒಂದು ಪರಮಾಣುವಿನಷ್ಟು ಗುಣವಂತಿಕೆಯನ್ನು ಶ್ರೀರಾಮಚಂದ್ರನಲ್ಲಿ ಪ್ರೀತಿಸಿದರಲ್ಲ, ದೇವರ ಗುಣಗಳನ್ನು ನಂಬಿ ಅದನ್ನು ಪ್ರೀತಿಸುವ ಸ್ವಲ್ಪ ಆದರೂ ಭಾಗ್ಯ ನಮಗೆ ಸಿಗಲಿ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇವರನ್ನು ತಿಳಿಯೋದು ಬೇರೆ, ನಂಬೋದು ಬೇರೆ, ಪ್ರೀತಿಸೋದು ಬೇರೆ. ದೇವರನ್ನು ತಿಳಿದ ಮಾತ್ರಕ್ಕೆ ಮೋಕ್ಷ ಇಲ್ಲ. ಇನ್ಫಾರ್ಮೇಷನ್ ಇದೆ, ಹೀಗಂತಾರೆ ಕೆಲವರು ಅಂತ. ನಮಗದರ ಬಗ್ಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದು ಪ್ರಯೋಜನ ಇಲ್ಲ, ಅದರ ಬಗ್ಗೆ ಪ್ರೀತಿ ಇರಬೇಕು. ದೇವರೇ ಗೊತ್ತಿಲ್ಲ, ಪ್ರಯೋಜನ ಇಲ್ಲ, ನಿನ್ನ ಸುಗುಣಗಳ ನಂಬುಗೆ ನನಗಿಲ್ಲ ಅಂತಾರೆ. ಪ್ರತ್ಯಯೋ ಯದ್ಗುಣೇಶ್ ಉತ್ತಮಾನಂ ಪರಹ. ಆ ಪ್ರತ್ಯಯ ಅಂದರೆ ವಿಶ್ವಾಸ ಬೇಕು. ಬರೀ ವಿಶ್ವಾಸ ಪ್ರಯೋಜನ ಇಲ್ಲ. ಭಾಗವತ ಮತ್ತೆ ಹೇಳುತ್ತದೆ, ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣ ರಾಗಿ. ಆ ಭಗವಂತನ ಗುಣದಲ್ಲಿ ರಾಗ ಇರಬೇಕು, ಅನುರಾಗ ಇರಬೇಕು, ಪ್ರೇಮ ಇರಬೇಕು. ಅದೇನು ದೇವರ ಕಾರುಣ್ಯ, ಅದೇನು ದೇವರ ಜ್ಞಾನ, ಅದೇನು ದೇವರ ಔದಾರ್ಯ. ನನಗಾಗಿ ಎಷ್ಟು ಉಪಕಾರ ಮಾಡ್ತಾನಲ್ಲ ಭಗವಂತ ಅಂತ ಪ್ರೇಮದ ಉದ್ರೇಕ ಆಗಬೇಕು, ಆಗ ಮೋಕ್ಷ ಆಗೋದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತನ ತಿಳುವಳಿಕೆ, ಅವನಲ್ಲಿ ನಂಬಿಕೆ, ಅವನಲ್ಲಿ ಪ್ರೀತಿ, ಗುಣವಂತಿಕೆಯನ್ನು ಪ್ರೀತಿಸುವ ಲಕ್ಷ್ಮಣನ, ಶೇಷನ ಅನುಗ್ರಹದಿಂದ ಕಿಂಚಿತ್ತು ನಮ್ಮಲ್ಲಿ ಮಿಂಚಿದರೂ ಸಾಕು, ನಾವು ಧನ್ಯರಾಗ್ತೇವೆ. ಆ ವೈರಾಗ್ಯದೊಳಗಿನ ಒಂದಿಷ್ಟು ಪರಮಾಣು ನಮಗೆ ಸಿಂಚನ ಆದರೂ ಸಾಕು, ನಮ್ಮೆಲ್ಲರ ಈ ಸಂಸಾರದ ಘೋರವಾದ ಸಾಗರದಿಂದ ಉದ್ಧಾರವನ್ನು ನಾವು ಹೊಂದಬಹುದು. ಅಂತಹ ಅನುಗ್ರಹವನ್ನು ಶೇಷದೇವರಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಪರಮಾತ್ಮನ ಅನುಗ್ರಹದಿಂದ ಸ್ಮರಿಸೋಣ.